ನಮಸ್ತೆ, ವೆಲ್ಕಮ್ ಟು ಕಲಾ ವ್ಲಾಗ್ಸ್. ಸೊ ಇದು ನಮ್ಮ ಲಾಸ್ಟ್ ಡೇ ಆಫ್ ಗೋವಾ ಆಗಿತ್ತು. ಇದು ಆ್ಯಕ್ಚುಲಿ 2 ದಿನದ ಕಂಬೈನ್ಡ್ ವ್ಲಾಗ್ ಆಗಿರುತ್ತೆ. ಸೊ ನಾವಿದು ಬೆಸಿಲಿಕಾ ಆಫ್ ಬಾಮ್ ಅನ್ನೋ ಚರ್ಚ್ಗೆ ನಾವು ಇಲ್ಲಿ ಬಂದಿದ್ವಿ. ಇದು ತುಂಬಾ ಹಳೆಯದಾದ ಒಂದು ಚರ್ಚ್. ಇದು ಆಲ್ಮೋಸ್ಟ್ 475 ವರ್ಷ ಹಳೆಯದಾಗಿರೋ ಒಂದು ಚರ್ಚ್ ಇದು. ಇದರಲ್ಲಿ ಒಂದು ಬಾಡಿ ಕೂಡ ಇದೆ ಪೋಪ್ದು, ಅಂದರೆ ಚರ್ಚ್ ಫಾದರ್ ಇರ್ತಾರಲ್ವ ಅವ್ರದ್ದೊಂದು ಬಾಡಿ ಇಟ್ಟಿದ್ದಾರೆ. ಸೊ ಅದು ಕೂಡ ಅಷ್ಟೇ ಹಳೇದಾಗಿದೆ. ಹಾಗೆಯೇ ಇದನ್ನು ವರ್ಷಕ್ಕೆ ಒಂದು ಸತಿ ಇದನ್ನು ಆ ಬಾಡಿನ ಕೆಳಗೆ ಇಳಿಸ್ಬಿಟ್ಟು ಅವರು ಅದರ ನೇಲ್ಸ್ ಹಾಗೆಯೇ ಹೇರ್ನ ಟ್ರಿಮ್ ಮಾಡ್ತಾರೆ ಅಂತ ಹೇಳ್ತಾರೆ. ಯಾಕಪ್ಪ ಟ್ರಿಮ್ ಮಾಡ್ತಾರೆ ಡೆಡ್ ಬಾಡಿಗೆ ಅಂದರೆ ಇದು ಬೆಳೆಯುತ್ತಂತೆ, ಇದರ ಹೇರ್ ಹಾಗೆ ನೇಲ್ಸ್. ಅದೊಂದು ಅದ್ಭುತ ಇಲ್ಲಿ ಆ್ಯಕ್ಚುಲಿ ನೋಡೋಕ್ಕೆ. ಸೊ ನೋಡಿ ಇಲ್ಲಿ ಒಂಥರ ಇವ್ರದ್ದು ಆರ್ಕಿಟೆಕ್ಚರ್ ಇದೆಲ್ಲ ನೋಡೋಕ್ಕೇ ಒಂಥರ ತುಂಬ ಖುಷಿ ಆಗುತ್ತೆ. ಸೊ ಇಲ್ಲಿ ಈ ಪ್ಲೇಸಲ್ಲಿ ಈ ಡೆಡ್ ಬಾಡಿನ ಇಟ್ಟಿದ್ದಾರೆ. ಮುಂಚೆ ಇದು ತುಂಬ ಕೆಳಗಿತ್ತು, ನೋಡೋಕೆ ಸಿಗ್ತಾ ಇತ್ತು, ಈಗ ಒಂದು ಸ್ವಲ್ಪ ಮೇಲೆ ಇಟ್ಟಿದ್ದಾರೆ. ಚೆಕ್ಔಟ್ ಆಗಿ ಇವಾಗ ಜಸ್ಟ್ ಹೊರಗಡೆ ಸುತ್ತಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀವಿ. ಅಂದರೆ ಇದು ಸ್ವಲ್ಪ ಗೋವಾ ಔಟ್ಸ್ಕರ್ಟ್ಸಲ್ಲಿ ಬರುತ್ತೆ ಈ ರೆಸಾರ್ಟ್ ಬಂದ್ಬಿಟ್ಟು. ಸೊ ಹಾಗೇ ನಾವು ಸ್ವಲ್ಪ ಸಿಂಕ್ವೇರಿಯಂ, ಮಗ್ವಾಡ ಫೋರ್ಟ್ ಅಂತೆಲ್ಲ ಇದೆಯಲ್ವ, ಸೊ ಅಲ್ಲೆಲ್ಲ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಸೊ ಅಲ್ಲಿ ಮೋಸ್ಟ್ಲಿ ನಾವು ಒಂದು ರೂಮ್ ತೊಗೊಳ್ತೀವಿ. ಇವತ್ತೊಂದು ನೈಟ್ ಕೂಡ ನಾವು ಇಲ್ಲೇ ಗೋವಾ ಅಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಈ ರೆಸಾರ್ಟ್ನ ಬಿಟ್ಟು ಹೋಗಬೇಕು ಅಂದ್ರೆ ಒಂಥರ ತುಂಬ ಬೇಜಾರಾಗ್ತಾ ಇದೆ, ಅಷ್ಟು ಚೆನ್ನಾಗಿದೆ ಇದು. ಸೊ ಪ್ಯಾಕಿಂಗ್ ಎಲ್ಲ ಆಯಿತು, ಸ್ನಾನ ಎಲ್ಲ ಆಯಿತು. ಇವಾಗ ಚೆಕ್ಔಟ್ ಮಾಡಿದ್ದೀವಿ. ಅವರು ನಮ್ಮ ಲಗೇಜ್ನೆಲ್ಲ ತೊಗೊಂಡೋಗಿ ರಿಸೆಪ್ಷನ್ ಹತ್ರ ಜಮಾ ಮಾಡ್ತಾರೆ. ಅಲ್ಲಿಂದ ನಾವು ಕೀನ ಕೊಟ್ಬಿಟ್ಟು ಲಗೇಜ್ ರೂಮ್ ಇರುತ್ತೆ, ನಮ್ಮ ಲಗೇಜ್ನ ಐಡೆಂಟಿಫೈ ಮಾಡಿಸಿ ಅದನ್ನು ಗಾಡೀಲಿ ಇಡಿಸ್ಬೇಕು. ವ್ಯಾಲೆ ಪಾರ್ಕಿಂಗ್ ಇದೆ, 24 hours ಸೆಕ್ಯೂರಿಟಿ ಇದೆ. ಯಾಕೆಂದರೆ ಇದು ಒಂಥರ ರಿಮೋಟ್ ಇದೆ ಅಲ್ವಾ. ಸೊ ಮತ್ತು ಇಲ್ಲಿ ಬೀಚ್ ಹತ್ರ ಡೈರೆಕ್ಟಾಗಿ ಇವ್ರದ್ದು ಬ್ರಿಡ್ಜ್ ಆ್ಯಕ್ಸಸ್ ಇರೋದ್ರಿಂದ ರಾತ್ರಿ 2 ಕಡೆ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ನಿಜ ಹೇಳಬೇಕು ಅಂತಂದರೆ ಇಲ್ಲಿ ನೋಡಿ ಈ ಥರ ರೋ ಇದೆಯಲ್ವಾ, ಆ ಕಡೆ ಎಂಡು ಈ ಕಡೆ ಎಂಡು ಎಲ್ಲ ಕಡೆನೂ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಇಲ್ಲಿ. ಏನಾಯಿತು ನೋಡಿ, ನಮ್ಮ ಯಜಮಾನ್ರು ಒಳ್ಳೆ ಹೀರೋ ಥರ ರೆಡಿಯಾಗಿದ್ದಾರೆ. ನನ್ನ ಮಗಳು ರೆಡಿಯಾಗಿದ್ದಾಳೆ. ಇವಳು ಡ್ರೆಸ್ಸು ಫಸ್ಟ್ ಕ್ರೈಯಿಂದ ಆರ್ಡರ್ ಮಾಡಿದ್ದಿದ್ದು. ನಮ್ಮ ಯಜಮಾನ್ರು ಅಲ್ಲೇ ಸ್ಟೈಲ್ ಯೂನಿಯನಲ್ಲೇ ತೊಗೊಂಡಿರೋದು. ಸೇ ಹಾಯ್. ಸೊ ಮುಂದೆ ನಾನು ಅಪ್ಡೇಟ್ ಮಾಡ್ತೀನಿ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ, ಏನೇನು ಪ್ಲ್ಯಾನ್ಸ್ ಇದೆ ಅಂತ ಅನ್ನೋದು. ಕ್ಯಾಪಾ ಲಗೇಜ್ ತೊಗೊಂಡೋಗೋಕ್ಕೆ ಈ ಥರ ಒಂದು ಬಗ್ಗಿ ಬಂದಿದೆ. ಇದರಿಂದ ಲಗೇಜ್ನ ನಮ್ಮನ್ನು ಇಬ್ಬರನ್ನು ಹೋಟೆಲಿಂದ ಆಚೆ ಸಾಗಿಸ್ತಾರೆ. ಇದು ಬೆಸಿಲಿಕಾ ಆಫ್ ಬಾಮ್ ಅಂತ ಒಂದು ಚರ್ಚ್, ತುಂಬ ಹಳೆ ಚರ್ಚ್ ಇದು. ಇದರ ಇತಿಹಾಸನ ಒಳಗಡೆ ಹೋಗಿ ನೋಡಬೇಕು. ನನ್ನ ಹಿಂದ್ಗಡೆ ಕಾಣಿಸ್ತಾ ಇರೋದು ಸೇ ಕೆಥೆಡ್ರಲ್ ಚರ್ಚ್ ಅಂತ. ಇದು ಎದುರುಗಡೆ ಇರೋ ಈ ಚರ್ಚಲ್ಲಿ ಬಂದ್ಬಿಟ್ಟು ಇದೇನಿದು ಬ್ರೌನ್ ಕಲರ್ ಚರ್ಚ್ ಕಾಣಿಸ್ತಾ ಇದೆಯಲ್ಲ, ಆ ಚರ್ಚಲ್ಲಿ ಒಂದು 500 years ಏನೋ ಎಷ್ಟೋ ಇಯರ್ ಓಲ್ಡ್ದು ಒಂದು ಬಾಡಿ ಇಟ್ಟಿದ್ದಾರೆ. ಅದರ ನೇಲ್ಸ್ ಹಾಗೆ ಹೇರ್ ಇನ್ನೂ ಗ್ರೋ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಜನ. ಅದನ್ನು ಕ್ರಿಸ್ಮಸ್ಗೋ ಯಾವಾಗೂ ಒಂದು ದಿನ ಇರುತ್ತೆ, ಆವತ್ತು ಅದನ್ನು ತೆಗೆದ್ಬಿಟ್ಟು ಅದನ್ನೆಲ್ಲ ಟ್ರಿಮ್ ಮಾಡಿ ಮತ್ತೆ ವಾಪಸ್ ಆ ಬಾಡಿನ ಇಡ್ತಾರಂತೆ. ಮುಂಚೆ ಆ್ಯಕ್ಚುಲಿ ತುಂಬ ಕೆಳಗಡೆನೇ ಇಟ್ಟಿದ್ರು ಆ ಬಾಡಿನ, ಬಟ್ ಇವಾಗ ಮೇಲಕ್ಕೆ ಇಟ್ಬಿಟ್ಟಿದ್ದಾರೆ, ಅದು ಕಾಣಿಸಲ್ಲ ಎಲ್ರಿಗೂ. ಬಟ್ ಅದರ್ವೈಸ್ ಮುಂಚೆ ಎಲ್ಲ ತುಂಬ ನೀಟಾಗಿ ಕಾಣೋದು. ಒಂಥರ ದೇವ್ರ ಅದ್ಭುತನೋ ಅಥವಾ ಅದು ಹೆಂಗೆ ಅಂತ ಗೊತ್ತಿಲ್ಲ. ಅದರ ಇಟ್ಸ್ ಅ ರಿಯಲ್ ಬಾಡಿ ಇರುತ್ತೆ. ಇಂಥ ಜಾಗದಲ್ಲಿ ಮತ್ತೆ ನಾವು ಬರಂಗ ಆಗಲ್ಲ, ಬಂದಾಗ ಇಟ್ಕೋಬೇಕು ಫೋಟೋಸ್ನ. ಇಲ್ಲಿ ಬಂದು ಮಕ್ಕಳನ್ನ ನಿಲ್ಲಿಸಿ ಒಂದೆರಡು ಫೋಟೋಸ್ ತೆಗಿಬೇಕು ಅಂದ್ರೇ ತುಂಬ ಕಷ್ಟ, ನಿಲ್ಲಲ್ಲ ಇವರು. ನೋಡಿ ಇವನೆಲ್ಲೋ ಹೋಗ್ತಾ ಇದ್ದಾನೆ ನಿಧಾನಕ್ಕೆ. ತುಂಬ ಬಿಸಿಲಿದೆ. ಬರಬೇಕಾದ್ರೆ ಒಂದು ಅಂಬ್ರೆಲಾನು ಏನಾದರೂ ತೊಗೊಂಡು ಬನ್ನಿ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ನಮ್ಮ ಪುಟಾಣಿ ಮಾಡೆಲ್ ನೋಡಿ ಇಲ್ಲಿ ಹೆಂಗೆ ರೆಡಿಯಾಗಿದ್ದಾಳೆ. ಹೆಲೋ.
ನಾನಿಲ್ಲಿ ಆಡಿಯೋನ ಮ್ಯೂಟ್ ಮಾಡಬೇಕಾಯ್ತು, ಯಾಕಂದರೆ ನನ್ನ ಮಗಳು ವಿಯರ್ಡ್ ಆಗಿರೋ ಕ್ವೆಶನ್ಸ್ ಎಲ್ಲ ಕೇಳ್ತಾ ಇದ್ಲು. ಅವ್ರಿಗೊಂಥರ ಈ ಥರ ಹೊಸ ಜಾಗಕ್ಕೆ ಬಂದಾಗ ಏನೋ ಕುತೂಹಲ. ಸೊ ಹಾಗಾಗಿ ಅದನ್ನೆಲ್ಲ ಆನ್ಸರ್ ಮಾಡ್ತಾಯಿದ್ದೆ. ಸ್ವಲ್ಪ ಸಿಲ್ಲಿ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಅದನ್ನು ಇಲ್ಲಿ ಪೋಸ್ಟ್ ಮಾಡಲಿಲ್ಲ. ನನಗೆ ಗೋವಾಗೆ ಎಷ್ಟೇ ಸತಿ ಬಂದರೂ ಸಮಾಧಾನ ಆಗಲ್ಲ. ನನಗೆ ಗೋವಾ ಅಂದರೆ ಅಷ್ಟೊಂದು ಇಷ್ಟ. ಗೊತ್ತಿಲ್ಲ, ಮೋಸ್ಟ್ಲಿ ಹಿಂದಿನ ಜನದಲ್ಲಿ ಗೋವಾಲೇ ಏನಾದರೂ ಹುಟ್ಟಿದ್ನೋ ಏನೋ ಅಂತ ಗೊತ್ತಿಲ್ಲ. ಏನೋ ನನಗೆ ಈ ಊರಂದರೆ ಒಂದು ನಂಟು. ಎಷ್ಟು ಸತಿ ಕರೆದ್ರು, ಯಾರು ಕರೆದ್ರು ಅವ್ರ ಜೊತೆಗೆ ನಾನು ನನ್ನ ಗಂಡ ಹೋಗ್ತೀವಿ. ತುಂಬಾ ಒಂಥರ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ ನನಗೆ ಇಲ್ಲಿ ಬಂದಾಗ. ಯಾಕೆ ಅಂತ ನಿಜ ನಂಗೆ ಗೊತ್ತಿಲ್ಲ. ಆಮೇಲೆ ಏನೋ ಗೊತ್ತಿಲ್ಲ, ಬರ್ತಾನೆ ಇರ್ತೀವಿ ನಾವು. ಆ್ಯಕ್ಚುಲಿ ಹೇಳಿದ್ನಲ್ವ, ಈ ವರ್ಷದಲ್ಲಿ ಇದು 3ನೇ ಸತಿ ನಾವು ಇಲ್ಲಿಗೆ ಬಂದಿರೋದು ಅಂತ. ಒಂಥರ ಖುಷಿ ಕೊಡುತ್ತೆ. ತುಂಬ ಜನ ಹೇಳ್ತಾರೆ, ನಿಮ್ಮ ತವ್ರ ಮನೆ ಆಗಿದೆ, ಅಲ್ಲೇ ಹೋಗ್ಬಿಡು, ಒಂದು ಮನೆನೇ ಮಾಡಿಬಿಡು ಅಂತಂದು ಕೂಡ ತುಂಬ ಜನ ರೇಗಿಸಿದ್ದಾರೆ ನಮ್ಮನ್ನು. ನೋಡೋಣ, ದೇವ್ರದ ಇದ್ರೆ ಅದು ಆಗಿಬಿಡಲಿ. ಇಲ್ಲಿ ಊಟ ಒಂದು ನಮಗೆ ವೆಜಿಟೇರಿಯನ್ಸ್ಗಳಿಗೆ ಸೆಟ್ ಆಗಲ್ಲ. ಬಟ್ ಇರುತ್ತೆ ಅಲ್ವಾ, ಅದೇ ದಾಲ್ ಕಿಚಡಿ, ಜೀರಾ ರೈಸ್ ಅಂತೆ, ರೋಟಿ ಕರಿ ಅಂತಂದು ಅದನ್ನೇ ತಿಂದು ಮ್ಯಾನೇಜ್ ಮಾಡೋದು. ಬಟ್ ಇಲ್ಲಿಂದ ಹೋದ್ಮೇಲೆ ಸರಿಯಾಗಿ ವೆಯ್ಟ್ ಪುಟ್ ಆನ್ ಮಾಡ್ತೀನಿ ಅಂತ ನನಗೆ ನಂಬಿಕೆ ಇದೆ. ಯಾಕಂದರೆ ಅಷ್ಟೊಂದು ಬರೀ ಬಟರು, ಚೀಸು ಇದೇ ತಿನ್ನೋದಾಗೋಗ್ಬಿಟ್ಟಿದೆ. ನೋಡಿ, ಇದೇ ಆ ಚರ್ಚ್. ಒಳಗಡೆ ಈ ಥರ ಕಾಣಿಸುತ್ತೆ. ಎಂಟ್ರೆನ್ಸ್ ಇಲ್ಲಿಂದ ಇದೆ, ಹೋಗಬೇಕು ಇಲ್ಲಿಂದ. ಕ್ಲೀನಿಂಗ್ ಎಲ್ಲ ನಡೆದಿದೆ. ಸೊ ಅಲ್ಲಿ ಫೋನ್ ಅಲೌಡ್ ಇರಲಿಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪನೇ ಸ್ಟಿಲ್ಸ್ ತೊಗೊಳಕ್ಕಾಯಿತು. ಇಲ್ಲಿ ಹೀಗೆ ಮೇಲೆ ಹತ್ತಿ ಹೋದರೆ ನಾವು ಒಳಗಡೆ ಒಂದು ಆರ್ಟ್ ಗ್ಯಾಲರಿ ಇದೆ. ಸೊ ಇಲ್ಲಿ ತುಂಬಾ ಒಳ್ಳೊಳ್ಳೆ ಪೇಂಟ್. ಒಳಗಡೆ ಅವರು ಮೊಬೈಲ್ನ ಅಲೌ ಮಾಡಲಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಮಾತ್ರನೇ ಕವರ್ ಮಾಡಿದೆ. ಸೊ ಇಲ್ಲೇನಿಲ್ಲ ಅನ್ಸುತ್ತೆ ಅಲ್ವಾ. ಓಡಾಡಿ ಸಾಕಾಯಿತು ಚರ್ಚ್ ತುಂಬ. ಕೆಲವು ಕಡೆ ಅವರು ವಿಡಿಯೋ ಮಾಡೋಕ್ಕೆ ಕೊಟ್ಟರು, ಕೆಲವು ಕಡೆ ಬಿಡಲಿಲ್ಲ. ಸೊ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಫೋಟೋ ಸೆಷನ್ ಮಾಡಿಕೊಂಡು ಹೊರಗಡೆ ಬಂದಿದ್ದೀವಿ. ಇಲ್ಲೊಂದು ದೊಡ್ಡ ಮರ ಇದೆ, ಸಿಕ್ಕಾಪಟ್ಟೆ ದೊಡ್ಡ ಮರ ಇದು. ಅದು ಗೊತ್ತಿಲ್ಲ ಎಷ್ಟು ವರ್ಷದ ಹಳಿದು ಅಂತ. ಇಲ್ಲೆಲ್ಲರೂ ಕೂತ್ಕೊಂಡಿದ್ದಾರೆ, ತಣ್ಣಗಿದೆ ನೋಡಿ. ಇಷ್ಟು ನೆರಳು ಈ 2 ಮರದಿಂದನೇ ಇದೆ. ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಒಂದು 100-200 ಮೀಟರ್ ಅಷ್ಟು ನೆರಳು ಕೊಟ್ಟಿದೆ ಈ ಮರ. ಅದಕ್ಕೆ ಹೇಳ್ತಾರೆ ದೊಡ್ಡವರು, ಮರ ಏನದೋ ಕಾಡು ಉಳಿಸಿ ನಾಡು ಬೆಳೆಸಿ ಅಂತ. ಇನ್ಫ್ಯಾಕ್ಟ್ ನಮ್ಮ ಜನ್ರೇಷನ್ನೇ ವೇಸ್ಟ್ ಅನ್ಬೇಕು ಕಣ್ರಿ. ಯಾಕಂದರೆ ನಮ್ಮ ಜನ್ರೇಷನ್ ವೇಸ್ಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಸಿಕ್ಕಾಪಟ್ಟೆ ಇವಾಗ ಮನೇಲಿ ನಳ ಇರುತ್ತೆ, ಚಾಲು ಮಾಡಿದ ತಕ್ಷಣ ನೀರು ಬಂದ್ಬಿಡುತ್ತೆ. ಬಟ್ ನಮ್ಮಪ್ಪ ಅಮ್ಮ ಎಲ್ಲ ಪಾಪ ಅವ್ರಿಗೆ ಬಾವಿಯಿಂದ ನೀರು ತರೋದು, ಕೆರೆಯಿಂದ ನೀರು ತರೋದು, ಅಲ್ಲೇ ಹಳ್ಳಕ್ಕೆ ಹೋಗಿ ಬಟ್ಟೆ ಒಗೆಯೋದು, ಆ ಥರ ಎಲ್ಲ ಮಾಡಿದರು. ಸೊ ಅವರಷ್ಟು ನೀರು ಸೇವ್ ಮಾಡೋದು ಅದು ಎಲ್ಲ ನಮ್ಗಳಿಗೆಲ್ಲ ಬರಲ್ಲ ಅನ್ಕೋತೀನಿ. ಅವರು ಮಾಡಿ ಬಿಟ್ಟಿರೋದಕ್ಕೆ ಇವತ್ತು ನಮ್ಗೆ ನೀರಿದೆ. ನಾವು ಒಂಚೂರು ಏನೋ ಸೇವ್ ಮಾಡಿದ್ವಿ ನಮ್ಮ ನೇಚರ್ನ, ಗಿಡ ಮರಗಳನ್ನ, ನದಿಗಳನ್ನ ಅಂತಂದರೆ ಬಹುಶಃ ನಮ್ಮ ನೆಕ್ಸ್ಟ್ ಜನ್ರೇಷನ್ಗಳಿಗೆ ಇರುತ್ತೆ ಅನ್ಕೋತೀನಿ.
ಅಂತ ಬಂದು ಕೂತ್ಕೊಂಡಿದ್ದೀವಿ. ಇಲ್ಲೇ ಚರ್ಚ್ ಎದುರುಗಡೆನೇ ಒಂದು ಹೋಟೆಲ್ ಇದೆ. ಸೊ ಅಲ್ಲಿ ಊಟ ಮಾಡಿಕೊಂಡು ಮುಂದಕ್ಕೆ ಹೋಗೋಣ ಅಂತ ತುಂಬ ಹೊಟ್ಟೆ ಹಸಿತಾ ಇದೆ. ಆಮೇಲೆ ಮಧ್ಯಾಹ್ನ ಬಿಸಿಲು ಮಾತ್ರ ಹೆವಿ ಇದೆ. ಸೊ ನೋಡಬೇಕು, ಈಗ ಆರ್ಡರ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿಂದ ಊಟ ಮಾಡಿಕೊಂಡು ತಿರ್ಗಾ ನಾವು ನೆಕ್ಸ್ಟು ನಮ್ಮ ರೂಮ್ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ದಾರಿ ಮಧ್ಯದಲ್ಲಿ ಹಾಗೆ ಇಲ್ಲಿ ಕೆಲವೊಂದು ಡೆಮಾಲಿಷ್ ಆಗಿರೋದು ಚರ್ಚ್ಗಳೆಲ್ಲ ಇತ್ತು. ಸೊ ಅದನ್ನು ಒಂದು ಸ್ವಲ್ಪ ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಹಾಗೆಯೇ ಮಕ್ಕಳು ತುಂಬ ಗಲಾಟೆ ಮಾಡ್ತಾಯಿದ್ರು. ಸೊ ಅವರಿಗೆ ಸ್ವಲ್ಪ ಸಮಾಧಾನ ಮಾಡೋಣ ಅಂತ ನಾನು ಬೋಬಾ ಟೀ ಅಂತ ಏನೋ ಬರುತ್ತೆ ಅಲ್ವಾ ಇತ್ತೀಚೆಗೆ, ಅದನ್ನು ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿಬಿಟ್ಟೆ. ಅಯ್ಯೋ, ಪ್ರಾಮಿಸ್ ಮಾಡಿದ್ದೆ, ಇಬ್ಬರು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಬಟ್ ನಮ್ಮ ಹಣೆ ಬರೋಕ್ಕೆ ಆ ಬೋಬಾ ಟೀ ಅರ್ಧ ಗೋವಾ ಹುಡ್ಕಾಡಿದ್ರು ನಮಗೆ ಸಿಕ್ಕಲಿಲ್ಲ. ಕೊನೆಗೆ ಏನು ಮಾಡೋಕ್ಕಾಗದೆ ರೂಮ್ ಬೇರೆ ಸಿಕ್ಕಿರಲಿಲ್ಲ ನಮಗೆ. ಅಲ್ಲಿಂದ ಚೆಕ್ಔಟ್ ಮಾಡಿಬಿಟ್ಟಿದ್ರಿ ರಿವರ್ ರೆಸಾರ್ಟಿಂದ ನಾವು. ಸೊ ಮುಂದಕ್ಕೆ ರೂಮ್ನ ಹುಡ್ಕೊಂಡು ಹಾಗೆ ಹೋಗ್ತಾ ಇದ್ವಿ. ಬಟ್ ಇವ್ರು ನೋಡಿದ್ರೆ ಈ ಶಾಪಲ್ಲಿ ಕೇಳು, ಆ ಶಾಪಲ್ಲಿ ಕೇಳು ಅಂತ ಇಬ್ಬರು ಹಠ ಮಾಡ್ತಾಯಿದ್ರು. ಎಲ್ಲ ಕಡೆ ವಿಚಾರಿಸಿದ್ರು, ಎಲ್ಲೂ ಸಿಕ್ಕಲಿಲ್ಲ. ಕೊನೆಗೆ ಹಂಗೂ ಹಿಂಗೂ ಅವ್ರನ್ನ ಕನ್ವಿನ್ಸ್ ಮಾಡಿ ಇಬ್ಬರು ಪೇರೆಂಟ್ಸ್ಗಳು ಡಾಲ್ಫಿನ್ ರೈಡ್ಗೆ ಅಂತಂದು ಕರ್ಕೊಂಡು ಹೋಗ್ತೀವಿ, ಅದಾದ ನಂತರ ಕೊಡಿಸ್ತೀವಿ ಅಂತ ಹೇಳಿದ್ರು. ಡಾಲ್ಫಿನ್ ರೈಡ್ಗೆ ಅವ್ರು ಹೋದರು, ಬಟ್ ನಾನು ಹೋಗಲಿಲ್ಲ. ನನಗೆ ಸ್ವಲ್ಪ ನೀರಂದರೆ ಭಯ. ಈ ಬೋಟಿಂಗ್ಸ್ ಎಲ್ಲನೂ ಸ್ವಲ್ಪ ನನಗೆ ಆ್ಯಂಗ್ಸೈಟಿ ಟ್ರಿಗರ್ ಮಾಡುತ್ತೆ. ಸೊ ಹಾಗಾಗಿ ನಾನು ಹೋಗಲ್ಲ. ಅಲ್ಲೇ ಕೂತ್ಕೊಂಡು ನಾನು ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ನನ್ನ ಹಸ್ಬೆಂಡ್ ಹಾಗೇ ಹಸ್ಬೆಂಡ್ ಫ್ರೆಂಡ್ ಫ್ಯಾಮ್ಲಿ ಎಲ್ಲರೂ ಹೋದರು. ಹಾಗೆ ನಾವು ಬೋಬಾ ಟೀನ ಆನ್ಲೈನ್ ಫೈನಲಿ ಆರ್ಡ್ರ್ ಮಾಡಿ ರೂಮಲ್ಲೇ ಅವ್ರಿಗೆ ಕುಡಿಸಿದ್ವಿ. ಆಮೇಲೆ ಸಾಯಂಕಾಲ ಒಂದು ಸ್ವಲ್ಪ ಶಾಪಿಂಗಿಗೆ ಅಂತ ಬಂದಿದ್ವಿ. ಇಲ್ಲೆಲ್ಲ ಎಷ್ಟು ಸಸ್ತಾ ಇತ್ತು ಅಂದರೆ ಎಲ್ಲ 20 ರುಪೀಸಿಗೆ ಎಲ್ಲನೂ ಈ ಬ್ರೇಸ್ಲೆಟ್ಸು, ಚಿಕ್ಕ ಪುಟ್ಟ ಕೀ ಚೈನ್ಸು, ಟಾಯ್ಸು ಎಲ್ಲನೂ ಇತ್ತು. ಒಂಥರ ಎಲ್ಲ ಕ್ಯೂಟಾಗಿತ್ತು. ಸೊ ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತಂದು ನಾನು ವೀಡಿಯೋ ತೊಗೋತಾ ಇದ್ದೀನಿ. ಇಲ್ಲಿ ನೋಡಿ, ಇಷ್ಟು ಚಿಕ್ಕದಿದೆ ಇದು, ಆದರೂ ಇಷ್ಟು ಕ್ಯೂಟಾಗಿತ್ತು ಅಂತಂದರೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಏನೋ 20 ರೂಪಾಯಿಗೆ ಅಂದ ತಕ್ಷಣವೇ ಒಂದು ಪ್ಲಾಸ್ಟಿಕ್ದು ಏನೋ ಫೈಬರ್ದು ಮುರಿದೋಗೋ ಥರದ್ದು ಆ ಥರ ಎಲ್ಲ ಇರುತ್ತೆ ಅಲ್ವಾ, ಆ ಥರ ಇರಲಿಲ್ಲ. ಕ್ವಾಲಿಟಿಲಿ ಕಾಂಪ್ರಮೈಸ್ ಮಾಡಿಲ್ಲ. ಎಲ್ಲನೂ ಆ್ಯಕ್ಚುಲಿ ಚೆನ್ನಾಗಿ ಥಿಕ್ಕಾಗಿ ಹೆವಿಯಾಗೇ ಇತ್ತು. ಇದೆಲ್ಲ ಪುಟ್ಟ ಶಂಕುಗಳೆಲ್ಲ ನೋಡೋಕ್ಕೆ ನನಗೆ ತುಂಬಾ ಕ್ಯೂಟ್ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಇಲ್ಲಿ ಒಂದು ಕೈಗೆ ಹಾಕ್ಕೊಳ್ಳೋ ಬ್ರೇಸ್ಲೆಟ್ನ ತೊಗೊಂಡೆ. ಇದು ಬ್ರೇಸ್ಲೆಟ್ ಅಂತಾರೋ ಏನಂತಾರೋ ಗೊತ್ತಿಲ್ಲ, ಕಫ್ ಅಂತಾರೋ ಅದನ್ನು ತೊಗೊಂಡೆ ನಾನು. ಅದು ಆ್ಯಕ್ಚುಲಿ ಸ್ಯಾರಿ ಮೇಲೂ ಸೂಟ್ ಆಗುತ್ತೆ, ಹಾಗೆಯೇ ವೆಸ್ಟರ್ನ್ ಡ್ರೆಸ್ಸಸ್ ಮೇಲೆ ಕೂಡ ಸೂಟ್ ಆಗುತ್ತೆ, ಆ ಥರದ್ದೊಂದು ತೊಗೊಂಡೆ. ಆಮೇಲೆ ಇಲ್ಲಿ ನೋಡಿ, ಇದೆಲ್ಲ ಇಷ್ಟು ಕ್ಯೂಟಾಗಿದೆ. ಫೆದರಿಂದ ಉಲ್ಲನ್ನಿಂದ ಹೆಣ್ದಿರೋದಿದು. ಸೊ ಆ್ಯಕ್ಚುಲಿ ಇದನ್ನೆಲ್ಲ ತೊಗೊಂಡು ಹಾಕಬೇಕು, ಮನೇನ ಡೆಕೋರೇಟ್ ಮಾಡಬೇಕು ಅಂತ ನನಗೆ ತುಂಬಾ ಆಸೆ. ಬಟ್ ಬಾಡಿಗೆ ಮನೇಲಿ ಇರೋದ್ರಿಂದ ನನ್ನ ಹಸ್ಬೆಂಡ್ ನನಗೆ ಸ್ಪೆಂಡ್ ಮಾಡೋಕ್ಕೆ ಬಿಡ್ತಾಯಿಲ್ಲ ಈ ಥರ ಐಟಮ್ಸ್ ಮೇಲೆಲ್ಲನೂ. ಎಲ್ಲಮ್ಮ ಡೆಕೋರೇಟ್ ಮಾಡ್ತೀಯಾ ನೀನು, ಇದನ್ನೆಲ್ಲ ತೊಗೊಂಡು ಏನೋ ಸ್ವಂತ ಮನೆ ಎದುರ ಮಾಡ್ಬೋದು, ಸುಮ್ಮನಿರಮ್ಮ ಅಂತಂದು ಸುಮ್ಮನೆ ಹಾಕ್ಸ್ಬಿಡ್ತಾರೆ. ಸೊ ಅದೊಂದು ಪ್ರಾಬ್ಲಮ್. ನಾನು ಎಲ್ಲೇ ಹೋದರೂ ಶಾಪಿಂಗ್ ಮಾಡಬೇಕು ಅಂತ ತುಂಬ ಆಸೆ, ಬಟ್ ನನ್ನ ಹಸ್ಬೆಂಡ್ ಬಿಡಲ್ಲ. ನಾನು ಇಡೀ ಗಾಡಿನೇ ತುಂಬಿಸ್ಬಿಡ್ತೀನಿ ಆಮೇಲೆ ಅಂತ. ಆಲ್ರೆಡಿ ಲಗೇಜ್ ಅಷ್ಟೊಂದಾಗಿತ್ತು. ಇದೆಲ್ಲ ತೊಗೊಂಡ್ಬಿಟ್ಟು ಹಾಕೋತೀನಿ, ಆ ಬ್ಯಾಗು, ಈ ಚಪ್ಪಲು, ಅದು ಇದು ಅಂತೆಲ್ಲ. ಆಮೇಲೆ ನಮ್ಮದೇ ಐಟಮ್ಸ್ ಜಾಸ್ತಿ ಆಗೋಯಿತು ಅಂತಂದರೆ ಚೆನ್ನಾಗಿ ಅನಿಸಲ್ಲ ಅಲ್ವಾ. ಇನ್ನೊಂದು ಫ್ಯಾಮ್ಲಿ ಕೂಡ ಇತ್ತು, ಜಾಗ ಎಲ್ಲ ಸಾಲಲ್ಲ ಏನೂ ಇಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಚಿಕ್ಕ ಪುಟ್ಟ ಐಟಮ್ ಅಷ್ಟೇ ನನ್ನ ಬ್ಯಾಗಲ್ಲಿ ಫಿಟ್ ಆಗೋಂಥದ್ದು ತೊಗೊಂಡೆ. ಸೊ ಇದು ನೋಡಿ, ಇದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಹ್ಯಾಂಡ್ಮೇಡ್ಸ್ ಇದೆಲ್ಲನೂ ಆ್ಯಕ್ಚುಲಿ. ಇದು ಟೀ ಕಪ್ಸು, ಆಮೇಲೆ ಚಿಕ್ಕ ಪುಟ್ಟ ಏನಾದರೂ ಐಟಮ್ನ ಇಟ್ಕೊಳ್ಳೋಕ್ಕೆ ಅಂತ ಇರೋದು. ಇಷ್ಟು ಕ್ಯೂಟಾಗಿತ್ತು. ಡೈನಿಂಗ್ ಟೇಬಲ್ಸ್ ಮೇಲೆಲ್ಲನೂ ಇದನ್ನು ಇಟ್ಕೊಳ್ಳೋಕ್ಕೆ ಅಂತ ಇರೋದು. ನಾವು ಹಾಟ್ ಪಾತ್ರೆನೆಲ್ಲನೂ ಡೈರೆಕ್ಟಾಗಿ ಗ್ಲಾಸ್ ಮೇಲೆ ಇಟ್ಟರೆ ಒಡೆದೋಗುತ್ತೆ ಅಲ್ವಾ. ಸೊ ಅದಕ್ಕಾಗಿ ಅವ್ರಿಗೆ ಈ ಥರ ಒಂದು ಮಾಡಿದ್ದಾರೆ, ಇದ್ರ ಮೇಲೆ ಇಟ್ಕೋಬೋದಂತೆ. ಇಷ್ಟು ಕಲರ್ಫುಲ್ಲಾಗಿತ್ತು. ನೋಡ್ತಾ ಇದ್ರೇ ಒಂಥರ ತುಂಬ ಮನಸ್ಸಿಗೆ ಖುಷಿ ಕೊಡ್ತಾಯಿತ್ತು ನನಗೆ. ಆ್ಯಕ್ಚುಲಿ ಇದೇ ನನಗೆ ಒಂದು ಅಭ್ಯಾಸ. ನಾನು ಮೇಕಪ್ ಮಾಡ್ಕೊಳ್ಳೋದನ್ನ ನೋಡೋದು, ಹಾಗೆಯೇ ಪೇಂಟಿಂಗ್ ಮಾಡೋದನ್ನು ನೋಡೋದು, ಅದೆಲ್ಲ ನನಗೆ ಒಂದು ಸ್ವಲ್ಪ ಥೆರಪ್ಯೂಟಿಕ್ ಅನಿಸುತ್ತೆ. ಸೊ ಅದು ನೋಡ್ತೀನಿ. ಐ ಥಿಂಕ್ ನಂತರ ತುಂಬಾ ಜನಗಳಿರ್ತಾರೆ ಅಂದ್ಕೊತೀನಿ. ಮೇಕಪ್ ಮಾಡ್ಕೊಳ್ಳೋದು ನೋಡೋದು, ಪೇಂಟಿಂಗ್ ಮಾಡೋದು ನೋಡೋದು, ಕುಕ್ಕಿಂಗ್ ಮಾಡೋದು ನೋಡೋದು ಎಲ್ಲ ಒಂದು ಸ್ವಲ್ಪ ಥೆರಪ್ಯೂಟಿಕ್ ಅನಿಸುತ್ತೆ ಕಣ್ಣಿಗೆ. ಒಳ್ಳೇದು ಕೂಡ ಅದನ್ನು ನೋಡಬೇಕು. ಮೈಂಡು ರಿಲ್ಯಾಕ್ಸ್ ಆಗುತ್ತೆ, ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಸೊ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತಂದು ಯಾವ ರೂಲ್ ಇಲ್ಲ ಅಲ್ವಾ. ಸೊ ನಮ್ಮ ಮನಸ್ಸಿಗೆ ಏನು ಖುಷಿ ಕೊಡುತ್ತೋ ಅದನ್ನು ಮಾಡಬೇಕು. ಹಾಗಂತ ಯಾವ ಕೆಟ್ಟ ಚಟಗಳಿಗೂ ನಾವು ಬೀಳಬಾರ್ದು. ಇದರಲ್ಲೆಲ್ಲ ಈ ವಿಡಿಯೋಸ್ ನೋಡಿ ನಾವೇನೋ ಒಂದು ಕಣ್ಣಿಗೆ ನಮಗೆ ಹಿತ ಅನಿಸುತ್ತೆ ಅಂದರೆ ಪೇಂಟಿಂಗ್ಸು, ಮೇಕಪ್ ಮಾಡ್ಕೊಳ್ಳೋದು, ಅಥವಾ ಇನ್ನೊಂದೇನಾದ್ರು ಸೀನರಿ ಆ ಥರ ನೋಡೋದೆಲ್ಲನೂ ಮೈಂಡ್ ಕಾಮ್ ಮಾಡೋ ಥರದ್ದು ಏನೇ ಒಂದು ವಿಡಿಯೋ ನೋಡಿದ್ರೂ ಒಂದು ಸ್ವಲ್ಪ ನಮಗೆ ರಿಲ್ಯಾಕ್ಸ್ ಆಗುತ್ತೆ. ಏನೂ ಹಾರ್ಮ್ ಇಲ್ಲ ಅದರಲ್ಲಿ ಅಲ್ವಾ.
ಸೊ ಇಲ್ಲಿ ನಾವು ಹಾಗೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಚಪ್ಪಲ್ ನೋಡ್ಕೊಳ ಅಂತ ನಾವು ನೋಡ್ತಾ ಇದ್ವಿ. ಎಲ್ಲ ಶಾಪ್ಸು ಸೇಮ್ ಇದೆ, ಎಲ್ಲ ಶಾಪ್ಸಲ್ಲೂ ಸೇಮ್ ಪ್ರೈಸ್ ಇದೆ. ಎಲ್ಲಿ ತೊಗೊಳ್ಳೋದು ಏನು ಬಿಡೋದು ಅಂತ ಕೊನೆ ಕನ್ಫ್ಯೂಸ್ ಆಗಿ ತೊಗೊಳೋಕ್ಕೆ ಹೋಗಲಿಲ್ಲ. ಚಿಕ್ಕ ಪುಟ್ಟ ಐಟಮ್ಸ್ ಮಾತ್ರನೇ ತೊಗೊಂಡ್ವಿ. ಆಮೇಲೆ ಸ್ವಲ್ಪ ನಮಗೆ ನಡೆದು ಸುಸ್ತಾಗಿ ಹೋಗಿತ್ತು. ಹಾಗೆ ಜ್ಯೂಸ್ ಕುಡಿಯೋಣ ಅಂತ ಇಲ್ಲಿ ಒಂದು ಜ್ಯೂಸ್ ಶಾಪಲ್ಲಿ ನಿಲ್ಲಿಸಿದ್ವಿ. ಜ್ಯೂಸ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. 2 ಆಪ್ಷನ್ ಕೊಟ್ಟರು, ಮಿಲ್ಕ್ ಶೇಕ್ ಹಾಗೆಯೇ ಜ್ಯೂಸ್. ಬಟ್ ಜ್ಯೂಸ್ ಮಾತ್ರನೇ ನಾವು ತೊಗೊಂಡ್ವಿ ವಿತೌಟ್ ಮಿಲ್ಕ್. ಬಟ್ ತುಂಬಾ ಥಿಕ್ಕಾಗಿ ತುಂಬ ಚೆನ್ನಾಗಿ ಮಾಡಿದರು, ತುಂಬ ಇಷ್ಟ ಆಯಿತು. ಕ್ವಾಂಟಿಟಿ ಕೂಡ ತುಂಬ ಚೆನ್ನಾಗಿತ್ತು, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು. ಇದು ಬಂದ್ಬಿಟ್ಟು ಕಲ್ಲಂಗುಟೆ ಬೀಚ್ ಅಂತ. ಸೊ ಇಲ್ಲಿ ನಾವು ಸ್ವಲ್ಪ ಹೊತ್ತು ಓಡಾಡಿದ್ವಿ. ಹಾಗೆಯೇ ಮಗು ಮಲ್ಕೋತಾ ಇತ್ತು. ಇದು ಊಟ ಮಾಡಿಸಿ ನಾವು ರಾತ್ರಿ ರೂಮ್ಗೆ ಇದು ಆ್ಯಕ್ಚುಲಿ ಅಲ್ಲಿ ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಮಾಡ್ತಾಯಿದ್ರು ನನ್ನ ಹಸ್ಬೆಂಡ್ ಹಾಗೆ ನನ್ನ ಹಸ್ಬೆಂಡ್. ಅದ್ರ ಕೆಲವೊಂದು ಸ್ಟಿಲ್ಸ್ನ ನೆಕ್ಸ್ಟ್ ಡೇದು ನಾನು ತಗೊಂಡು ಹಾಕಿದ್ದೀನಿ ಇಲ್ಲಿ. ನಾನು ಆ್ಯಕ್ಚುಲಿ ಕೆಲವು ವೀಡಿಯೋಸ್ನ ಇನ್ಕ್ಲೂಡ್ ಮಾಡೋಕ್ಕಾಯ್ತು, ತುಂಬಾ ಫನ್ನಿ ಆಗಿತ್ತು ಇವರಿಬ್ಬರು ಸ್ವಿಮ್ ಮಾಡೋದು. ನನ್ನ ಹಸ್ಬೆಂಡ್ ಮಾತ್ರ ಒಳ್ಳೆ ಪಪ್ಪೀಸ್ ಇರುತ್ತಲ್ವ ಆ ಥರ ಸ್ವಿಮ್ ಮಾಡ್ತಾಯಿದ್ರು. ನೋಡಿ ನನಗಂತೂ ನಕ್ಕು ಸಾಕಾಯಿತು. ಬಟ್ ಇಟ್ಸ್ ಆ್ಯಕ್ಚುಲಿ ಗುಡ್. ಸೊ ನೋಡಿ ಅವ್ರಿಗೂ ಗೊತ್ತಾಯಿತು ಅವ್ರು ಎಷ್ಟು ಫಿಟ್ ಆಗಿದ್ದಾರೆ, ಎಷ್ಟು ಫಿಟ್ ಆಗಿಲ್ಲ ಅಂತ. ಸೊ ಅದಕ್ಕೋಸ್ಕರ ನಾವು ಕಾಂಪಿಟೇಷನ್ ಇಟ್ಟಿದ್ವಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ಏಜ್ ಆದಂಗೆಲ್ಲಾನು ನಮ್ಮ ಲಂಗ್ಸ್ನ, ನಮ್ಮ ಹಾರ್ಟ್ನ, ಇಡೀ ದೇಹನೇ ಆ್ಯಕ್ಚುಲಿ ಚೆನ್ನಾಗಿ ಇಟ್ಕೊಳ್ಳೋದು. ಈಗ ನಾವು ಫೋರ್ಟ್ ಅಗ್ವಾಡ, ಲೋವರ್ ಫೋರ್ಟ್ ಅಗ್ವಾಡ ಅಂತ ಇದು, ಅಲ್ಲಿಗೆ ಬಂದಿದ್ದೀವಿ. ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಈ ಥರ ಕಾಣುತ್ತೆ ಇದು. ಇಲ್ಲೆಲ್ಲ ಸೈಡಲ್ಲಿ ತಂಪು ಪಾನೀಯಗಳೆಲ್ಲ ಮಾರ್ತಾ ಇದ್ದಾರೆ. ಸೊ ಇಲ್ಲಿ ನಡ್ಕೊಂಡು ಹೋಗೋಕೆ ಈ ಥರ ಇದೆ. ಅಲ್ಲಿ ನೋಡಿ, ಅಲ್ಲಿ ಓಷನ್ ಕಾಣಿಸ್ತಾ ಇದೆ. ಇಲ್ಲಿಂದ ಪ್ಯಾರಾಗ್ಲೈಡಿಂಗು, ಬೋಟಿಂಗು ಅದು ಎಲ್ಲ ಸಿಕ್ಕುತ್ತೆ ನಿಮಗೆ. ಇದಕ್ಕೆ ಲೋವರ್ ಫೋರ್ಟ್ ಅಗ್ವಾಡ ಅಂತ ಹೇಳ್ತಾರೆ, ಕೆಲವರು ಸಿಂಕ್ವೇರಿಯಂ ಬೀಚ್ ಅಂತ ಕೂಡ ಹೇಳ್ತಾರೆ. ಈ ಸತಿ ಆ್ಯಕ್ಚುಲಿ ಜಾಸ್ತಿ ಸೈಟ್ ಸೀಯಿಂಗ್ ಮಾಡೋಕ್ಕಾಗಲಿಲ್ಲ ನಮಗೆ. ಸ್ವಲ್ಪ ಮಕ್ಕಳನ್ನ ಚೆನ್ನಾಗಿ ಆಟ ಆಡಿಸಿದ್ವಿ. ಅವ್ರದ್ದೇ ಅಲ್ವಾ ಹಾಲಿಡೇಸ್, ಅವ್ರಿಗೋಸ್ಕರನೇ ಬಂದಿರೋದು. ಸೊ ಅವ್ರನ್ನ ಚೆನ್ನಾಗಿ ಆಟ ಆಡಿಸಿದ್ವಿ. ಸೊ ಇವಾಗ ನಾವು ಇದೊಂದು ಬೀಚ್ನ ನೋಡಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಗೋಕರ್ಣಗೆ ಹೋಗೋಣ ಅಂತ ಇದ್ದೀವಿ. ಅಲ್ಲಿ ಕೂಡ ಒಂದು ಪ್ರೈವೇಟ್ ಬೀಚ್ ರೆಸಾರ್ಟ್ ಯಾವುದಾದ್ರೂ ನೋಡಿಬಿಟ್ಟು ಮಕ್ಕಳನ್ನ ಅಲ್ಲಿ ಆಟ ಆಡೋಕ್ಕೆ ಬಿಟ್ಬಿಟ್ಟು ನಾವು ಚಿಲ್ ಮಾಡೋಣ ಅನ್ನೋ ಪ್ಲ್ಯಾನ್ಸ್ ಇದೆ ಇವಾಗ. ಸೊ ನೋಡೋಣ. ಧೃತಿ ಬಾ. ಸೊ ಇಲ್ಲಿಂದ ಎಳೆದ್ಬಿಟ್ಟು ಬೀಚಿಗೆ ಹೋಗ್ಬೋದು. ಇಲ್ಲಿ ದಿಲ್ ಚಾಹತಾ ಹೈ ಮೂವಿ ಶೂಟಿಂಗ್ ನಡೆದಿದೆ ಅಂತ ಹೇಳ್ತಾರೆ. ಹಸೀನಾ ಮಾನ್ ಜಾಯೇಗನು ಇಲ್ಲೇನ ಆಗಿರೋದು. ಇದಾ? ಐ ಥಾಟ್ ದಿಸ್ ಇಸ್ ತಾಜ್ ಹೋಟೆಲ್ ಅನ್ನಿ. ಹೌದಾ? ನೋಡಿ ಈ ಬಂಗ್ಲೋ ಹತ್ರ ಹಸೀನಾ ಮಾನ್ ಜಾಯೇಗಿ ಮೂವಿ ಆಗಿದೆ ಈ ಬಂಗ್ಲೋ ಅಲ್ಲಿ. ಸೊ ಇದನ್ನು ಸಿಂಕ್ವೇರಿಯಂ ಬೀಚ್ ಆರ್ ಲೋವರ್ ಫೋರ್ಟ್ ಅಗ್ವಾಡ ಅಂತ ಹೇಳ್ತಾರೆ. ರಾತ್ರಿ ಇಲ್ಲಿ ತನಕ ನೀರು ಬಂದೋಗಿದೆ ನೋಡಿ. ಇಲ್ಲೆಲ್ಲ ಬಂದರೆ ವಾಪಸ್ ಹೋಗೋಕೆ ಮನಸ್ಸೇ ಬರಲ್ಲ ಕಣ್ರಿ. ದುಡ್ಡಿರ್ಬೇಕು ನೋಡಿ ಅಷ್ಟೇ. ಇಷ್ಟೊಂದು ಜನ ಇಲ್ಲಿ ಫಾರಿನರ್ಸ್ 6 ತಿಂಗಳ ಕೆಲಸ ಮಾಡ್ತಾರೆ, 6 ತಿಂಗಳ ಇಲ್ಲಿ ಬಂದು ಚಿಲ್ ಮಾಡ್ತಾರಂತೆ. 6 ತಿಂಗಳ ಮಾಡ್ಕೊಂಡಿದ್ದು ದುಡ್ಡೆಲ್ಲ ಬಹುಶಃ ಬಂದು ಇಲ್ಲೇ ಖರ್ಚು ಮಾಡಿ ಹೋಗ್ತಾರೆ ಅನ್ಸುತ್ತೆ ಜನಗಳು.
ಇದೇನೋ ಒಂಥರ ಈ ಥರ ಕೋಟೆ ಥರ ಕಟ್ಟಿದ್ದಾರೆ ಸುತ್ತಲ್ಲಿ. ಇಲ್ಲಿ ಫೋಟೋಸ್ ತೆಗೆಸ್ಕೋತಾರೆ ಜನಗಳು. ಇಲ್ಲಿ ಏನಿಲ್ಲ, ಸುಮ್ಮನೆ ಹಿಂಗೆ ಒಂದು ಮೈದಾನ ಥರ ಇದೆ. ತೆಗೆಸ್ಕೊಳ್ಳೋರು ಫೋಟೋ ಇಲ್ಲಿ ಕೆಳಗಡೆ ಹೋಗ್ಬಿಟ್ಟು ಈ ಥರ ಒಂಥರ ಚಿಕ್ಕ ಚಿಕ್ಕ ಕಿಟಕಿಗಳ ಥರ ಇದೆ, ಅದರೊಳಗಡೆ ಎಲ್ಲ ಕುತ್ಕೊಂಡು ಫೋಟೋ ತೆಗೆಸ್ಕೋತಾರೆ. ಈ ಕಡೆ ಕಾಣಿಸ್ತಾ ಇರೋದು ಬಂದ್ಬಿಟ್ಟು ತಾಜ್ ಹೋಟೆಲು. ಇದು ಯಾವುದೋ ಬೇರೆ ಪ್ರಾಪರ್ಟಿ ಇದು. ಅಲ್ಲಿ ಮೇಲೆ ಕೂಡ ಒಂದು ಬಂಗ್ಲೋ ಇದೆ ಯಾವುದೋ. ಆ ಕಡೆಯಿಂದ ಕೂಡ ಜನಗಳು ಹೋಗ್ತಾ ಬರ್ತಾ ಇದ್ದಾರೆ ಅಲ್ಲಿ ಆ ಎಂಡಲ್ಲಿ. ಇಲ್ಲಿ ಸಮುದ್ರದ ಅಲೆಗಳು ಏನು ಅಷ್ಟೊಂದು ಅಬ್ಬರಿಸ್ತಾ ಇಲ್ಲ, ಸ್ವಲ್ಪ ಶಾಂತ ಇದೆ ಇವತ್ತು, ಪರವಾಗಿಲ್ಲ. ಇಲ್ಲೇನಂತ ಹೇಳ್ಕೊಳ್ಳೋವಂಥದ್ದು ಏನೂ ಇಲ್ಲ, ಜಸ್ಟ್ ಹಿಂಗೊಂದು ಸರ್ಕಲ್ ಒಂದು ಫೋರ್ಟ್ ಥರ ಇದೆ ಅಷ್ಟೇ. ಇಲ್ಲಿ ಬಂದು ಆ ಕಡೆ ಅಲ್ಲಿಂದ ಹತ್ತಿ ಇಳಿದು ಬಂದು ಇಲ್ಲಿ ಹತ್ತುತ್ತೀವಿ. ಅಲ್ಲಿಂದ ಹಿಂಗೆ ಒಂದು ರೌಂಡ್ ಬಂದು ಈ ಕಡೆಯಿಂದ ಅಲ್ಲಿ ಇಳಿದು ವಾಪಸ್ ಹೋಗ್ಬೋದು. ಬೇಕಾದರೆ ಆ ಕಿಂಡಿಗಳೇನಿದಾವಲ್ಲ ಅಲ್ಲಿ ಫೋಟೋ ತೆಗೆಸ್ಕೋಬೋದು. ಸಿಕ್ಕಾಪಟ್ಟೆ ಬಿಸಿಲಿದೆ, ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಸಾಯಂಗ್ ಬಿಸಿಲಿದೆ. ಸೊ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಹೆವಿ ಬಿಸಿಲಿದೆಪ್ಪ. ಸೊ ಇಲ್ಲಿಂದ ನಾವು ಡೈರೆಕ್ಟಾಗಿ ಸಿಂಕ್ವೇರಿಯಮಿಂದ ನೆಕ್ಸ್ಟ್ ಗೋಕರ್ಣ ಕಡೆ ಹೊರಟ್ವಿ. ಗೋಕರ್ಣ ಅಲ್ಲಿ ನಾವು ಸ್ಟೇ ಮಾಡಿಬಿಟ್ಟು ನೆಕ್ಸ್ಟು ಉಡುಪಿ ಸೈಡೆಲ್ಲ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೊರಟ್ವಿ. ಸೊ ಮಧ್ಯದಲ್ಲಿ ಈ 2 ಬ್ಯೂಟಿಫುಲ್ ಆಗಿರೋ ಟನಲ್ಗಳು ಬಂತು. ಸೊ ಅದನ್ನು ಹಾಗೆಯೇ ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೆ ನಾನು. ರೂಟ್ ಆ್ಯಕ್ಚುಲಿ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಗೋವಾಯಿಂದ ಗೋಕರ್ಣಕ್ಕೆ ಹೋಗೋ ರೋಡು. ನಾವು ಫಸ್ಟ್ ಟೈಮ್ ಗೋವಾದಿಂದ ಗೋಕರ್ಣ ಹೋಗಿರೋದು. ಬೆಂಗಳೂರಿಂದ ಗೋಕರ್ಣಕ್ಕೆ ಹೋಗಿದ್ದೀವಿ, ಬಟ್ ಗೋವಾದಿಂದ ಗೋಕರ್ಣಗೆ ರೂಟ್ ಹೇಗಿದೆ ಅಂತ ನಾವು ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಇಟ್ಸ್ ವೆರಿ 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 ಬ್ಯೂಟಿಫುಲ್. ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಆ್ಯಕ್ಚುಲಿ ಈ ರೂಟ್ನ ಒಂದು ಸತಿ ಎಕ್ಸ್ಪ್ಲೋರ್ ಮಾಡಿ. ಫುಲ್ ಗ್ರೀನರಿ ಇದೆ. ಹಾಗೆಯೇ ನಿಮಗೆ ಲೆಫ್ಟ್ ಆ್ಯಂಡ್ ರೈಟಲ್ಲಿ ಆವಾಗ ಬ್ಯಾಕ್ ವಾಟರ್ಸ್ ಬರುತ್ತೆ. ಕೆಲವೊಂದು ಬೀಚಸ್ ಕಾಣುತ್ತೆ. ಕೆಲವು ಬೀಚಸ್ ಆಡೋ ಥರ ಏನಿಲ್ಲ, ಬಟ್ ತುಂಬ ಸೀನಿಕ್ ಆಗಿದೆ ರೂಟ್ ಮಾತ್ರ. ನಿಮಗೆ ಗೊತ್ತಾಗುತ್ತೆ ನೀವು ಟ್ರಾವೆಲ್ ಮಾಡಿದ್ರಿ ಅಂತಂದರೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ರೂಟು. ಹಾಗೆಯೇ ನಮಗೆ ರೂಟಲ್ಲಿ ಒಂದು ಸ್ವಲ್ಪ ಹಸಿವಾಗಿತ್ತು. ಹೋಗ್ತಾ ಕರ್ನಾಟಕದ ಊಟ ಕಂಡುಬಿಟ್ಟು ನನಗಂತೂ ತುಂಬಾ ಖುಷಿ ಆಯಿತು. ಅಲ್ಲಿ ಹೋಗಿದ್ದೇನೆ, ನಾನು ಹೇಳ್ತಾ ಇದ್ದೆ ಕಾರಲ್ಲಿ ಹೋಳಿಗೆ ಊಟ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ. ನನ್ನ ಪುಣ್ಯಕ್ಕೆ ನಿಜವಾಗ್ಲೂ ನನಗೆ ಹೋಟ್ಲಲ್ಲಿ ಹೋಳಿಗೆನ ಬಡಿಸಿದ್ರು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಈಗಲೂ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗ್ತಾಯಿದೆ. ನಾನು ತುಂಬಾ ಅಡಿಕ್ಟೆಡ್ ಸೌತ್ ಇಂಡಿಯನ್ ಫುಡ್ಗೆ. ನನಗೆ ನಾರ್ತ್ ಇಂಡಿಯನ್ ಫುಡ್ಡು ಅದು ಒಕೇಶ್ನಲ್ಲಿ ಮಾತ್ರನೇ ಇಷ್ಟ ಆಗುತ್ತೆ. ಸೊ ತುಂಬಾ ಇಷ್ಟಪಟ್ಟು ಇಡೀ ತಟ್ಟೆನ ಚೆನ್ನಾಗಿ ಖಾಲಿ ಮಾಡಿದೆ ನಾನಂತರೂ. ಸೊ ಇಲ್ಲಿ ನಾವು ಆ್ಯಕ್ಚುಲಿ ಬಂದು ಒಂದು ದೊಡ್ಡ ರೂಮ್ನ ತೊಗೊಂಡ್ಬಿಟ್ವಿ. 2 ರೂಮ್ಸ್ ಇದು ಆರ್ತಿಗಮ್ಯ ರೆಸಾರ್ಟ್ ಅಂತ, ಗೋಕರ್ಣ ಬೀಚ್ ರೆಸಾರ್ಟ್ ಅಂತ ಹೇಳ್ತಾರೆ. ಇದು ಬೀಚ್ ಎದುರುಗಡೆ ಇದೆ, ಬಟ್ ಬೀಚಿಗೇನು ಡೈರೆಕ್ಟಾಗಿ ಆ್ಯಕ್ಸಸ್ ಇಲ್ಲ. ಒಂದು 100 ಮೀಟರ್ಸ್ ನಡ್ಕೊಂಡು ಹೋಗಬೇಕು. ಅಲ್ಲಿದೆ ಇವ್ರದ್ದು ರೆಸಾರ್ಟ್ ಬಂದ್ಬಿಟ್ಟು. ಬಟ್ ಇಲ್ಲಿಗೆ ಒಂದು ಸತಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೆ ಲಾಸ್ಟ್ ಟೈಮ್. ಸೊ ಹಾಗಾಗಿ ನಾನು ಇದನ್ನು ರೆಕಮೆಂಡ್ ಮಾಡಿದ್ದೆ. ಇಟ್ಸ್ ವೆರಿ ಬ್ಯೂಟಿಫುಲ್, ಬಟ್ ಸ್ವಲ್ಪ ಹೆವಿ ಅನಿಸ್ತು. 5600 ಪರ್ ರೂಮ್. ಬೇಕಾದರೆ ಶೇರ್ ಮಾಡ್ಕೋಬೋದು ನೀವು ಇನ್ನೊಂದು ಫ್ಯಾಮ್ಲಿ ಜೊತೆ, ಬಟ್ ನಾವು ಸಪ್ರೇಟೇ ತೊಗೊಂಡ್ವಿ ಇಲ್ಲಿ. ಸೊ ನಾವಿವಾಗ ಗೋಕರ್ಣ ಆರ್ತಿಗಮ್ಯ ರೆಸಾರ್ಟಿಗೆ ಬಂದಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಬೀಚ್ ಆ್ಯಕ್ಸಸ್ ಇದೆ. ಆಲ್ಮೋಸ್ಟ್ 6 ಗಂಟೆ ಆಗ್ತಾ ಇದೆ. ಸೊ ಸುಮ್ಮನೆ ಒಂದು ಸ್ವಲ್ಪ ಮಕ್ಕಳನ್ನ ಆಡ್ಸೋಣ ಬೀಚಲ್ಲಿ ಅಂತ ಕರ್ಕೊಂಡ್ಬಂದಿದ್ದೀವಿ. ನಾನೇನು ಆಟಾಡೋಕ್ಕೆ ಹೋಗ್ತಾ ಇಲ್ಲ, ಬಟ್ ನನ್ನ ಹಸ್ಬೆಂಡ್ ಮತ್ತು ಮಗಳು ಆಟ ಆಡ್ತಾರೆ. ಹಾಗೆಯೇ ನನ್ನ ಫ್ರೆಂಡ್ ಬಂದಿದ್ದಾರಲ್ವ, ಅವರು ಆಟ ಆಡ್ತಾರೆ.
ನಿಮ್ಗೊಂದ್ಸತಿ ಬೀಚ್ ತೋರಿಸ್ತೀನಿ ರೀ. ಈ ರೆಸಾರ್ಟ್ ಬಂದು ಬೀಚ್ ಫ್ರಂಟೇನೆ ಇರೋದು ಇದು, ಆದರೆ ಒಂದು ಸ್ವಲ್ಪ ನಡಿಬೇಕು ಅಷ್ಟೇ. ಬಟ್ ಪಾರ್ಕಿಂಗ್ ಸ್ವಲ್ಪ ಇಲ್ಲಿ ಗೋಕರ್ಣ ಇಂಟರ್ನ್ಯಾಷನಲ್ ರೆಸಾರ್ಟ್ ಅಂತ ಇದೆ, ಅವ್ರದ್ದು ಸ್ವಲ್ಪ ದೂರದಲ್ಲಿದೆ, ಅಂದರೆ ಒಂದು 200 ಮೀಟರ್ಸ್ ಅವೇ ಇದೆ ರೆಸಾರ್ಟ್. ಇದು ಇಲ್ಲ, ಪಾರ್ಕಿಂಗ್ ಇಲ್ಲ. ಸೊ ಶಿವಪ್ರಸಾದ್ ಹೋಮ್ ಸ್ಟೇ ಅಂತಿದೆ, ಅಲ್ಲಿ ಹಾಕಿಸ್ತಾರೆ ಗಾಡಿನ. ಅಲ್ಲಿ ಹಾಕಿಸಿದಾಗ 150 ರುಪೀಸ್ ಪರ್ ಡೇ ಆಗುತ್ತೆ ನಿಮಗೆ ಪಾರ್ಕಿಂಗ್ ಚಾರ್ಜಸ್ಸು. ಸೊ ಹಾಗಾಗಿ ಲಾಸ್ಟ್ ಟೈಮ್ ಅಲ್ಲಿದ್ವಿ ನಾವು. ಸೊ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ನೋಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಅದ್ರ ಪಕ್ಕನೇ ಆರ್ತಿಗಮ್ಯ ಅಂತ ಇದೆ, ಇವ್ರದ್ದು ಪಾರ್ಕಿಂಗ್ ಕೂಡ ಇದೆ. ಬಟ್ ರೇಟ್ ಆ್ಯಕ್ಚುಲಿ 5600 ಪರ್ ನೈಟ್. ಇಲ್ಲಿ 2 ಬೆಡ್ ಕೊಟ್ಟಿರ್ತಾನೆ ದೊಡ್ಡದು. ಎಲ್ಲರೂ ಒಂದೇ ರೂಮಲ್ಲಿ ಇರ್ಬೋದಾಗಿತ್ತು, ಬಟ್ ಅವ್ರದ್ದು ಚಿಕ್ಕ ಮಗು ಇರೋದ್ರಿಂದ ಆಮೇಲೆ ಡಿಸ್ಕಂಫರ್ಟ್ ಆಗಬಾರ್ದು ಎಲ್ರಿಗೂ ರಾತ್ರಿ ಎದ್ದೇಳೋದು ಮಲಗೋದು ಅಂತೆಲ್ಲ ಹೇಳ್ಬಿಟ್ಟು, ಹಾಗಾಗಿ ಬೇರೆ ಬೇರೆ ರೂಮೇ ಮಾಡ್ಕೊಂಡ್ವಿ. ಬಟ್ ಅದೇ ದೊಡ್ಡ ರೂಮ್ ಮಾಡ್ಕೊಂಡ್ಬಿಟ್ವಿ. ಅದೇ ಇದ್ರ ಜೊತೆ ಏನು ಬೆಡ್ ಆ್ಯಂಡ್ ಬ್ರೇಕ್ಫಾಸ್ಟ್ ಇಲ್ಲ, ಜಸ್ಟ್ ಬೆಡ್ಡಿಂಗ್ ಮಾತ್ರನೇ ಇವ್ರದ್ದು. ಬ್ರೇಕ್ಫಾಸ್ಟ್ ಎಲ್ಲ ನಾಳೆ ನಾವು ಇಲ್ಲಿದೆಯಲ್ಲ, ಇಲ್ಲಿ ನೋಡಿ ಈ ಥರ ಶ್ಯಾಕ್ಸ್ ಇದೆ, ಇಲ್ಲಿ ಯಾವುದಾದ್ರೂ ಒಂದು ರೆಸ್ಟೋರೆಂಟಲ್ಲಿ ಬಂದು ಮಾಡ್ಕೋಬೋದು ನಾವು. ಸೊ ನೀವು ನೋಡ್ತಿದ್ದೀರಲ್ಲ, ಇಲ್ಲಿ ಆ ಗುಡ್ಡ ಏನು ಕಾಣಿಸ್ತಾ ಇದೆಯಲ್ಲ, ಈ ಗುಡ್ಡ ದಾಟಿ ಆ ಕಡೆ ಬರೋದೇ ಓಮ್ ಬೀಚ್. ಸೊ ಇಲ್ಲಿ ಕೂಡ ಬೋಟಿಂಗ್ ಎಲ್ಲ ಕರ್ಕೊಂಡು ಹೋಗ್ಬೋದು ಬೋಟಿಂಗ್ ಎಲ್ಲನೂ. ಬಟ್ ಇವಾಗ 6 o'clock ಆಗಿರೋದ್ರಿಂದ ಎಲ್ಲ ಕ್ಲೋಸ್. ಡಾಲ್ಫಿನ್ ರೈಡ್ ಎಲ್ಲ ಕರ್ಕೊಂಡು ಹೋಗ್ತಾರೆ, ಇಲ್ಲಿ ಕೂಡ ತೋರಿಸ್ತಾರೆ ಡಾಲ್ಫಿನ್ ರೈಡ್ ಎಲ್ಲನೂ, ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ನಾನು ಆ್ಯಕ್ಚುಲಿ ಬರ್ತಾ ಇರೋದು ಆಲ್ಮೋಸ್ಟ್ 3 years ಆದಮೇಲೆ. ಅದಕ್ಕೆ ಮುಂಚೆ ನನ್ನ ಹಸ್ಬೆಂಡ್ ಜೊತೆ ನಾನು ಒಂದು ಸತಿ ಬಂದಿದ್ದೆ, ನನ್ನ ಅಮ್ಮನ ಜೊತೆ ಒಂದು ಸತಿ, ನನ್ನ ಫ್ರೆಂಡ್ಸ್ ಜೊತೆ ಒಂದು ಸತಿ ಎಲ್ಲ ಬಂದಿದ್ದೆ. ಸೊ ಈ ಥರ ಇದೆ ನೋಡಿ, ಸನ್ಸೆಟ್ ಆಗ್ತಾ ಇರೋದು ನೋಡ್ಬೋದು ನೀವು. ತುಂಬಾ ಪ್ರಶಾಂತವಾದ ವಾತಾವರಣ ಇದೆ, ಒಂಥರ ಸನ್ಸೆಟ್ ಆಗೋ ಸಮಯ, ತುಂಬ ಕಾಮಾಗಿದೆ. ಸೊ ಯಾರು ನಾವು ಬೀಚಲ್ಲಿ ಆಡೋಕ್ಕೆ ಜಾಸ್ತಿ ಇಷ್ಟಪಡಲ್ವೋ ಯೂಶ್ವಲಿ ನಮ್ಗಳನ್ನೆಲ್ಲ ಚಪ್ಪಲಿ ಕಾಯಕ್ಕೆ ಕೂರಿಸ್ತಾರೆ. ಸೊ ಅದೇ ಚಪ್ಪಲ್ ಕಾಯ್ಕೊಂಡು ಕೂತ್ಕೊಂಡಿದ್ದೀನಿ. ಒಂದು ನಿಮಿಷ ಸನ್ಸೆಟ್ ತೋರಿಸ್ತೀನಿ ನಿಮಗೆ. ಆಮೇಲೆ ನೆಕ್ಸ್ಟ್ ಡೇ ಅಲ್ಲಿಂದ ಹೊರಟು ನಾವು ಸೀದಾ ಮುರುಡೇಶ್ವರಕ್ಕೆ ಬಂದಿದ್ವಿ. ಮುರುಡೇಶ್ವರನೂ ಅಷ್ಟೇ ನನಗೆ ತುಂಬಾ ಫೇವ್ರೆಟ್ ಪ್ಲೇಸ್. ನಾಟ್ ಬಿಕಾಸ್ ಬೀಚ್ ಇದೆ ಅಂತ, ಬೀಚ್ ಇದೆ ಹೌದು ಅದನ್ನು ನಿಜ, ಬಟ್ ಇನ್ನೊಂದು ಏನಪ್ಪ ಅಂತಂದರೆ ನನ್ನ ಮದುವೆ ಆದ ನಂತರ ಫಸ್ಟ್ ಬೀಚ್ ನಾನು ನೋಡಿದ್ದು, ನನ್ನ ಲೈಫಲ್ಲೇ ನಾನು ಫಸ್ಟ್ ಸಮುದ್ರ ನೋಡಿದ್ದು ಅಂದರೆ ಅದು ಮುರುಡೇಶ್ವರನ ಸಮುದ್ರ ಇಲ್ಲಿ. ಸೊ ನನ್ನ ಹಸ್ಬೆಂಡು ಹಾಗೆಯೇ ಇದೇ ಸೇಮ್ ಫ್ರೆಂಡ್ಸ್ ಜೊತೆನೇ ನಾವು ಬಂದಿದ್ವಿ. ಅವ್ರದ್ದು ನಮ್ಮದು ಮದುವೆ ಒಂದು 2-3 ತಿಂಗಳ ಹಿಂದೆ ಮುಂದೆ ಆಯಿತು. ಅವ್ರದ್ದು ಜೂನಲ್ಲಾಯಿತು, ನಮ್ಮದು ಅಕ್ಟೋಬರಲ್ಲಾಯಿತು. ಸೊ ನಾವೆಲ್ಲರೂ ಸೇರಿಕೊಂಡು ಒಂದು ಡಿಸೆಂಬರೋ ಜಾನಲ್ಲೋ ಬಂದಿದ್ವಿ ಅನಿಸುತ್ತೆ ಮುರುಡೇಶ್ವರಕ್ಕೆ. ಇಲ್ಲಿ RNS ಅವ್ರದ್ದೇ ಒಂದು ಸ್ಟೇ ಇದೆ ಅಲ್ವಾ, ಅಲ್ಲಿದ್ವಿ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ ನಮ್ಮ ಫಸ್ಟ್ ಟ್ರಾವೆಲ್ ಬಂದ್ಬಿಟ್ಟು. ಸೊ ತಿರ್ಗಾ ಅದೇ ಫ್ರೆಂಡ್ಸ್ ಜೊತೆ 14 ವರ್ಷದ ನಂತರ ನಮ್ಮ ಮಕ್ಕಳನ್ನ ಕರ್ಕೊಂಡು ಅದೇ ಸೇಮ್ ಸ್ಪಾಟ್ಗೆ ಬಂದು ಕೂತ್ಕೊಳ್ಳೋದಿದೆಯಲ್ಲ, ಒಂಥರ ಒಂದು ಅಚೀವ್ಮೆಂಟೇ ಅನ್ನಿಸ್ತು. ಅಷ್ಟು ಲಾಂಗ್ ಫ್ರೆಂಡ್ಶಿಪ್ ಮೇಂಟೈನ್ ಮಾಡೋದಾಗಲಿ, ಹಾಗೆಯೇ ಒಂದು ಫ್ಯಾಮ್ಲಿನ ಮೇಂಟೈನ್ ಮಾಡೋದಾಗಲಿ, ಎಷ್ಟೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ನೋಡ್ಬಿಟ್ಟಿದ್ದೀವಿ ಲೈಫಲ್ಲಿ. ಬಟ್
ಯಾರೊಬ್ಬರು ಯಾರ ಕೈನೂ ಬಿಟ್ಟಿಲ್ಲ ನಾವು ಅಂತ ಒಂಥರ ಹೆಮ್ಮೆ ಅನ್ನಿಸ್ತು ನನಗೆ. ಸೊ ಅದನ್ನೇ ನಾವು ಮಾತಾಡ್ಕೊಳ್ತಾ ಇದ್ವಿ, ಹಾಗೆಯೇ ಕಣ್ಣು ಬೀಳಬಾರ್ದು ಅಂತಲೂ ಬೇಡ್ಕೊತಾ ಇದ್ವಿ. ಸೊ ಇಲ್ಲಿ ನೋಡಿ, ಈ ಗೋಪುರ ಬಂದ್ಬಿಟ್ಟು 18 ಫ್ಲೋರ್ಸ್ ಇದೆ ಇದು ಆ್ಯಕ್ಚುಲಿ. ಸೊ ಅಲ್ಲಿ ಹೋಗಿ ನಾವು ಒಳಗಡೆ ಟಿಕೆಟ್ ತೊಗೊಳ್ಬೇಕು. ಟಿಕೆಟ್ ತೊಗೊಂಡಾದ ನಂತರ ತುಂಬಾ ಡಿಸಿಪ್ಲಿನ್ಡಾಗಿ ಅವರು ಕ್ಯೂನ ಮೇಂಟೈನ್ ಮಾಡ್ತಾಯಿದ್ರು. ಒಂದು ಫ್ಯಾಮ್ಲಿ ಹೋಗಿ ಬಂದಾದ ನಂತರನೇ ಇನ್ನೊಂದು ಫ್ಯಾಮ್ಲಿನ ಬಿಡ್ತಾಯಿದ್ರು, ಓವರ್ ಕ್ರೌಡೆಡ್ ಆಗಬಾರ್ದು ಅಂತ ಹೇಳಿಬಿಟ್ಟು. ಸೊ ನಾನು ಟಿಕೆಟ್ ತೊಗೊಳಕ್ಕೆ ಅಂತ ನಿಂತ್ಕೊಂಡೆ, ಅಷ್ಟರಲ್ಲಿ ಅವರೆಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡು ಬಂದರು. ನಾನು ದರ್ಶನಕ್ಕೆ ಹೋಗೋ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ಟಿಕೆಟ್ ಮಾತ್ರ ತೊಗೊಂಡು ಗೋಪುರ ದರ್ಶನಕ್ಕೆ ಮಾತ್ರನೇ ಬಂದಿದ್ದೆ ನಾನು. ಸೊ ಟಿಕೆಟ್ ತೊಗೊಂಡಾದ ನಂತರ ಅವರು ದರ್ಶನ ಮುಗಿಸ್ಕೊಂಡು ಬಂದರು. ಅಷ್ಟೊತ್ತಿಗೆ ನಾವು ಲಿಫ್ಟಲ್ಲಿ ಹೋಗ್ಬಿಟ್ಟು ಇಲ್ಲಿ ಒಂದು ಟಾಪ್ ವ್ಯೂ ಒಂದು ಶೂಟ್ನ ನಾನು ಮಾಡಿಕೊಂಡೆ. ಇಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನಿಜ ನನಗೆ ಇಷ್ಟು ಖುಷಿ ಆಯಿತು ನೋಡೋಕ್ಕೆ. ಇದೆಲ್ಲ ವಾಪಸ್ ಮನೆಗೆ ಬರೋಕ್ಕೆ ಮನಸ್ಸೇ ಇರಲಿಲ್ಲ ನನಗೆ. ಬಟ್ ಏನು ಮಾಡೋದು, ಹೊಟ್ಟೆಪಾಡು ಕೆಲಸ ಅಂತ ಇರುತ್ತೆ, ಬರಬೇಕಲ್ವಾ. ಮನೆ ಮಠ ಅಂತ ಇದೆ, ದೇವ್ರು ಕೊಟ್ಟಿದ್ದಾನೆ, ಸಂಸಾರ ಎಲ್ಲ ನೋಡಬೇಕಲ್ವಾ. ಸೊ ಹಾಗಾಗಿ ಬರಲೇಬೇಕಾಯಿತು. ಬಟ್ ಐ ಆಮ್ ಜಸ್ಟ್ ಲಿವಿಂಗ್ ದ ಮೂಮೆಂಟ್, ಲವಿಂಗ್ ದ ಮೂಮೆಂಟ್ ಅಂತ ಹೇಳ್ಬೋದು. ಅಲ್ಲಿಂದ ಹೊರಟು ನೆಕ್ಸ್ಟ್ ನಾವು ರೀಚ್ ಆಗಿದ್ದು ಉಡುಪಿಯಲ್ಲಿ ಒಂದು ಸಿಂಪಲ್ ಆಗಿರೋ ಒಂದು ಲಾಡ್ಜಲ್ಲಿ ನಾವು ಸ್ಟೇ ಮಾಡಿದ್ವಿ. ಯಾಕಂದರೆ ನೆಕ್ಸ್ಟ್ ಡೇ ಚೆಕ್ಔಟ್ ಇತ್ತು, ಎಲ್ಲೂ ಸುತ್ತಾಡೋ ಪ್ಲ್ಯಾನ್ಸ್ ಏನೂ ಇರಲಿಲ್ಲ. ಜಸ್ಟ್ ನಾವು ಭಗವಂತನ ದರ್ಶನ ಮಾಡಿಕೊಂಡು ಹೊರಡೋಣ ಅಂತ ಹೇಳಿಬಿಟ್ಟು. ನನಗೆ ಕೃಷ್ಣ ಅಂದರೆ ತುಂಬಾ ಇಷ್ಟ. ನೀವು ನನ್ನ ಯೂಟ್ಯೂಬಲ್ಲಿ ಫಾಲೋ ಮಾಡ್ತಾ ಇದ್ರಿ ಅಂತಂದರೆ ಗೊತ್ತಿರುತ್ತೆ. ನಾನು ನನ್ನ ಪ್ರತಿಯೊಂದು ವೀಡಿಯೋಲ್ಲೂ ನನ್ನ ಕೃಷ್ಣನ ಬಗ್ಗೆ ಮಾತಾಡೇ ಇರ್ತೀನಿ. ಸೊ ಇಲ್ಲಿ ತನಕ ಬಂದು ನನ್ನ ಕೃಷ್ಣನ ನಾನು ನೋಡಿಲ್ಲ ಅಂತಂದರೆ ಮನಸ್ಸಿಗೆ ಒಂಥರ ಬೇಜಾರಾಗೋಗುತ್ತೆ. ಹಾಗೆಯೇ ಆ ಕೃಷ್ಣನ ನೋಡೋದು
ಹಾಗೆ ಅಂದ್ಕೊಂಡ ತಕ್ಷಣ ಯಾರಿಗೂ ಆಗಲ್ಲ, ಅದು ಒಂದು ಸಂಕಲ್ಪ ಇದ್ರೇ ಆಗೋದು ಅಂತ ಹೇಳ್ತಾರೆ. ಜಸ್ಟ್ ಮುರುಡೇಶ್ವರಕ್ಕೆ ಹೋಗಬೇಕಾದಾಗಲೇ ನಾನು ದೇವಸ್ಥಾನಕ್ಕೆ ಹೋಗೋ ಆಗಿರಲಿಲ್ಲ, ಪೀರಿಯಡ್ಸ್ ಇತ್ತು. ಬಟ್ ಕರೆಕ್ಟಾಗಿ ಉಡುಪಿ ರೀಚ್ ಆಗೋಷ್ಟರಲ್ಲಿ ನನ್ನ ಪೀರಿಯಡ್ಸ್ ಎಲ್ಲ ಮುಗಿಸ್ಕೊಂಡಿತ್ತು. ಸೊ ಹಾಗಾಗಿ ನನಗೆ ದರ್ಶನ ಮಾಡ್ಕೊಳ್ಳೋಕ್ಕೆ ಆಯಿತು. ಏನೋ ಅದೆಲ್ಲ ಒಂದು ದೇವ್ರ ಸಂಕಲ್ಪನೇ ಅಂತ ಹೇಳ್ಬೋದು. ಈ ಮಠಕ್ಕೆ ಬಂದ ತಕ್ಷಣವೇ ಒಂಥರ ಡಿಫ್ರೆಂಟಾಗಿರೋ ವೈಬ್ಸ್, ಒಂಥರ ಬಿಟ್ಟು ಹೋಗೋಕ್ಕೆ ಮನಸ್ಸಾಗಲ್ಲ. ಅಲ್ಲಿ ಒಂಥರ ಈ ಗೋಶಾಲೆದು ಒಂದು ಸ್ಮೆಲ್ ಇರುತ್ತೆ ಅಲ್ವಾ, ಸುಗಂಧ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಸಿಟೀಲಿರೋ ದನ ಕರುಗಳ ಸ್ಮೆಲ್ಲೇ ಬೇರೆ ಇರುತ್ತೆ. ಅದು ಇದು ಏನೇನೋ ತಿಂದ್ಬಿಟ್ಟು ಅದ್ರ ಸ್ಮೆಲ್ಲೇನು ಅಷ್ಟೊಂದು ಹೇಳ್ಕೊಳ್ಳೋಂಗಿರಲ್ಲ. ಬಟ್ ಇವೆಲ್ಲ ಪ್ಯೂರ್ ಫುಡ್ಡೆಲ್ಲ ತಿನ್ನುತ್ತೆ, ಹುಲ್ಲೆಲ್ಲ ತಿನ್ನುತ್ತೆ, ಹಣ್ಣು ತರಕಾರಿನೆಲ್ಲ ತಿನ್ನುತ್ತೆ ಅಲ್ವಾ. ಸೊ ಅಲ್ಲಿ ಸೆಗಣಿದೇ ಒಂದು ಸ್ಮೆಲ್ಲೂ ಇದ್ರೂ ಅದು ತುಂಬಾ ಸುಗಂಧನೇ ಅಂತ ಅನಿಸುತ್ತೆ. ಇಲ್ಲಿ ಒಂದು ಆಡಿಟೋರಿಯಮಲ್ಲಿ ಆ್ಯಕ್ಚುಲಿ ಮಕ್ಕಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ರು. ಸೊ ಅದ್ರದ್ದು ಕೂಡ ನಾನು ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋಣ ಅಂತ ತೊಗೊಳ್ತಾ ಇದ್ದೆ. ಇಲ್ಲಿ ನೋಡಿ ಎಷ್ಟು ವೈಭವವಾಗಿ ಇದು ಮಂಟಪನ ಎಲ್ಲ ಇವರು ರಚಿಸಿದ್ದಾರೆ. ನೋಡೋಕ್ಕೆ ಕಣ್ಣೇ ಸಾಲಲ್ಲ ಕಣ್ರಿ, ಒಂಥರ ಸ್ವರ್ಗ ಥರ ಇದೆ ಇದೆಲ್ಲನೂ. ಸೊ ಇಲ್ಲಿಂದ ನಾವು ನಮ್ಮ ಟ್ರಿಪ್ನ ಮುಕ್ತಾಯ ಮಾಡಿ ಮನೆ ಕಡೆಗೆ ನಡೆದ್ವಿ ಎಲ್ಲರೂ. ಆಗುಂಬೆ ಘಾಟ್ ಕಡೆಯಿಂದ ನಾವು ಸೀದಾ ಈ ಹಾಸನ್ ರೂಟ್ನ ತೊಗೊಂಡ್ಬಿಟ್ಟು ಮನೇನ ರೀಚ್ ಆದ್ವಿ. ಒಂಥರ ಟ್ರಿಪ್ ಮುಗಿದಿದ್ದು ತುಂಬ ಬೇಜಾರಿತ್ತು. ಬಟ್ ಎಟ್ ದ ಸೇಮ್ ಟೈಮ್ ಲೈಫ್ ಟೈಮ್ ಮೆಮರೀಸ್ನ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ ಅನ್ನಿಸ್ತು. ಆಫ್ಟರ್ 14 ಇಯರ್ಸ್ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಾವು ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಹೋಪ್ಫುಲಿ ಆದಷ್ಟು ಬೇಗ ಇನ್ನಷ್ಟು ಟ್ರಿಪ್ಸ್ನ ಮಾಡಬೇಕು, ಹಾಗೆ ನಮ್ಮ ಟೀಮ್ನ ಗ್ರೋ ಮಾಡಬೇಕು ಅಂತನೋ ಆಸೆ ಇದೆ. ದೇವ್ರ ದಯೆ ಇದ್ದರೆ ಹೀಗೆ ಇರ್ತೀವಿ, ಹಾಗೆಯೇ ಟೀಮ್ ಕೂಡ ಇನ್ನೂ ಗ್ರೋ ಆಗುತ್ತೆ, ನಮ್ಮ ಫ್ರೆಂಡ್ಶಿಪ್ ಕೂಡ ಹೀಗೆ ಇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇಲ್ಲಿಗೆ ನಾನು ನನ್ನ ಒಂದು ಡೇ 5 and 6 ಅನ್ಬೋದು ಆ ವ್ಲಾಗ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಕೈಂಡ್ಲಿ ಸ್ಟೇ ಟ್ಯೂನ್ಡ್.